ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಬಿಜೆಪಿ ಯುವ ಮೋರ್ಚಾ ಬೈಂದೂರು ಮಂಡಲದ ನೇತೃತ್ವದಲ್ಲಿ ಶಾಸಕರಾದಂತಹ ಗುರುರಾಜ್ ಗುಂಟಿಯಾಲ್ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಮಂಡಲ ಅಧ್ಯಕ್ಷರಾದ ಅನಿತಾ ಕವರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಾಗಿದ್ದ ಗಜೇಂದ್ರ ಬೇಲೆಮನೆ ಹಾಗೂ ಅವರ ಇಡೀ ತಂಡ ಬಹಳ ಉತ್ತಮವಾಗಿ ಈ ಒಂದು ಬೈಂದೂರಿನಲ್ಲಿ ತಿರಂಗ ಯಾತ್ರೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಬೈಂದೂರಲ್ಲೇ ಒಂದು ಚಾಲನೆ ಸಿಕ್ಕಿದಂತಾಗಿದೆ. ಬಹಳ ಅದ್ದೂರಿಯಾಗಿ ಬಹುದೊಡ್ಡ ಮಟ್ಟದಲ್ಲಿ ಒಂದು ಚಾಲನೆ ಸಿಕ್ಕಿದಂತಾಗಿದೆ. ಕರಾವಳಿಯ ತಪ್ಪಲಿನಲ್ಲಿ ಇವತ್ತು ಸಮುದ್ರದ ಇಕ್ಕಡೆಗಳಲ್ಲಿ ನಾವು ಬೈಕ್ ರ್ಯಾಲಿ ಸಾಗುವಾಗ ಏನು ನಮ್ಮ ಹೆಮ್ಮೆಯ ಪ್ರಧಾನಿ ಇವತ್ತು ಹಿಂದೆ ನಮಗೆ ನಾವು ಆಗಸ್ಟ್ 15ಕ್ಕೆ ಮಾತ್ರ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಯಾವತ್ತು ಒಬ್ಬ ದೇಶಭಕ್ತ ಪ್ರಧಾನಿ ಆದರೂ ನರೇಂದ್ರ ಮೋದಿ ಅಂತ ಒಬ್ಬ ದೇಶಭಕ್ತ ಈ ದೇಶದ ಪ್ರಧಾನಿ ಆದರೂ ಅವತ್ತಿಂದ ನಮಗೆ ಇಡೀ 255 ದಿನಗಳ ಕಾಲ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಧ್ವಜವನ್ನ ಹಾರಿಸುವಂತ ನಮ್ಮ ಮನೆಯಲ್ಲಿ ಹಾರಿಸುವಂತ ಅವಕಾಶವನ್ನ ಮಾಡಿಕೊಟ್ಟಂತ ಈ ದೇಶದ ಪ್ರಧಾನಿ ಇದ್ರೆ ಅದು ನಮ್ಮ ಹೆಮ್ಮೆಯ ನರೇಂದ್ರ ಮೋದಿ ಅವರು ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತಹ ಬಿ.ವೈ. ವಿಜೇಂದ್ರ ಅವರು ಒಂದು ಯುವ ಮೋರ್ಚಾಕ್ಕೆ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟು ಪ್ರತಿ ಮನೆಯಲ್ಲಿ ಧ್ವಜವನ್ನ ನಾವು ಹಾರಿಸಬೇಕಾದ್ರೆ ಯುವ ಮೋರ್ಚಾದವರು ಆಯಾ ಕ್ಷೇತ್ರದಲ್ಲಿ ಇದಕ್ಕೆ ಪೂರ್ವಭಾವಿಯಾಗಿ 10ನೇ ತಾರೀಕಿನಿಂದ ಒಂದು ಬೈಕ್ ರ್ಯಾಲಿಯನ್ನು ಮಾಡುವುದರ ಮುಖೇನ ಈ ಅಭಿಯಾನಕ್ಕೆ ಚಾಲನೆ ನೀಡಬೇಕು ಅನ್ನುವ ಉದ್ದೇಶದಿಂದ ನಮಗೆಲ್ಲ ಎಲ್ಲ ಯುವಕರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟು ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಬೈಂದೂರಿನಿಂದ ಆರಂಭವಾಗಿದೆ. ಸತತವಾಗಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಶಾಸಕರ ನೇತೃತ್ವದಲ್ಲಿ ಈ ಯಾತ್ರೆ ಸಾಗ್ತದೆ. ಈ ಯಾತ್ರೆಯಲ್ಲಿ ಭಾಗವಹಿಸುವಂತಹ ಎಲ್ಲ ನಮ್ಮ ಬೈಂದೂರಿನ ಕಿರಿಯ ಗಣ್ಯರಿಗೂ ಹಾಗೂ ಮಹಿಳಾ ಮೋರ್ಚಾದವರಿಗೂ ಎಲ್ಲರಿಗೂ ಜಿಲ್ಲಾಧ್ಯಕ್ಷರ ನೆಲೆಯಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮೊಂದಿಗೆ ಈ ಒಂದು ಸಂದರ್ಭದಲ್ಲಿ ಒಬ್ಬರು ನಿವೃತ್ತ ಯೋಧರು ಭಾಗವಹಿಸುವುದು ಇಡೀ ಬೈಂದೂರಿನ ಈ ಒಂದು ಬಿಜೆಪಿಯ ಕಾರ್ಯಕ್ರಮಕ್ಕೆ ಒಂದು ಕಿರೀಟ ಅಂತಕ್ಕಂಥ ಮಾತನಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮತ್ತೊಮ್ಮೆ ಯುವ ಮೋರ್ಚಾದ ತಂಡ ಈ ಕಾರ್ಯಕ್ರಮದೊಂದಿಗೆ ಹೊಸ ತಂಡ ರಚನೆಯಾಗಿದೆ. ಮಂಡಲಕ್ಕೂ ಮತ್ತು ಯುವ ಮೋರ್ಚಾಕ್ಕೆ ಹೊಸ ಹುರುಪು ಬಂದಿದೆ. ಈ ಕಾರ್ಯಕ್ರಮದೊಂದಿಗೆ ಮುಂದೆ ನಡೆಯುವಂತ ಎಲ್ಲ ಮಂಡಲದಲ್ಲಿ ಉತ್ಸಾಹಿಯಾಗಿ ಇದೇ ರೀತಿ ಕಾರ್ಯಕ್ರಮ ಮುಂದುವರಿಯಲಿ ಅಂತಕ್ಕಂಥ ಮಾತನಾಡ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಶ್ರೀರಾಮ್.